ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ಇವಾಗ ನಾನು ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀನಿ. ಇವತ್ತು ಪೌರ್ಣಮಿ ಪ್ಲಸ್ ಕಾರ್ತಿಕ ಮಾಸದಲ್ಲಿ ಬರೋ ಪೌರ್ಣಮಿ. ಕಾರ್ತಿಕ ಪೌರ್ಣಮಿ ತುಂಬ ವಿಶೇಷವಾದದ್ದು ಅಂಡ್ ಇಟ್ ಇಸ್ ಟ್ಯೂಸ್ಡೇ. ಸೊ ಇವಾಗ ಬಸ್ ಟೈಮ್ ಬಂದು 4:10 ಆಗಿದೆ. ನನ್ನ ಬಸ್ 5 ಗಂಟೆಗೆ ಬರುತ್ತೆ. ನನ್ನ ಪಿಕಪ್ ಪಾಯಿಂಟಲ್ಲಿ 10:30 ರಾತ್ರಿಯಿಂದ ಪೌರ್ಣಮಿ ಶುರು ಆಗುತ್ತೆ. ಸೊ ನಾವು 10:30 ಅಷ್ಟೊತ್ತಿಗೆ ನಾವು ಗಿರಿವಲಂ ತಿರುವಣ್ಣಾಮಲೆ ರೀಚ್ ಆಗ್ತೀವಿ. ಸೊ 10:30 ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ನಮ್ಮ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತೂ ಎಷ್ಟು ಫ್ಲೈಓವರ್ ಬಂದರೂ ಟ್ರಾಫಿಕ್. ಈಗ ಟೈಮ್ 8:30 ಆಗಿದೆ. ಇನ್ನೂ 150 ಕಿಲೋಮೀಟರ್ಸ್ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀವೋ. ಇನ್ನೂ ಒಂದು ಡಿನ್ನರ್ ಬ್ರೇಕ್ ಇದೆ. ಇವಾಗ ನಮ್ಮ ಬಸ್ ಬಂದು ಇಲ್ಲಿ ನಿಂತಿದೆ. ಇಲ್ಲಿ ಊಟ ಮುಗಿಸ್ಕೊಂಡು ವಿ ವಿಲ್ ಬಿ ಗೋಯಿಂಗ್ ಟು ತಿರುವಣ್ಣಾಮಲೈ. ಮೋಸ್ಟ್ಲಿ 11 o'clock ಆಗುತ್ತೆ. ಇನ್ನೂ ಒಂದು 2 hours ಇದೆ ಜರ್ನಿ ಅನ್ಕೋತೀನಿ. 9:10 ಆಗಿದೆ. ಮೇ ಬಿ 11 o'clock ವಿ ವಿಲ್ ರೀಚ್ ತಿರುವಣ್ಣಾಮಲೈ. ನೋಡಿ ಇಲ್ಲಿ ಜಾಮ್ ಹೆಂಗಿದೆ. ಟೈಮ್ ಇಸ್ 12:55. ನಾವು ಇದೇ ಸ್ಪಾಟ್ಗೆ ರೀಚ್ ಆಗಿದ್ದು 11:35 ರೀಚ್ ಆದ್ವಿ. ಒಂದು 1/2 ಕಿಲೋಮೀಟರ್ ಬಂದಿರ್ಬೋದು. ಒಂದು ಕಲವರಲ್ಲಿ ಫುಲ್ ಜಾಮ್. ಸೊ ನಮ್ಮ ಸ್ಟಾರ್ಟ್ ಪಾಯಿಂಟ್ ಇಲ್ಲಿಂದ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಇದೆ. ಅಲ್ಲೋಗಿ ಸ್ಟಾರ್ಟ್ ಮಾಡಬೇಕು. ಬಟ್ 5 ಕಿಲೋಮೀಟರ್ಸ್ ಹಿಂದೆನೇ ಇಳಿದಿದ್ದೀವಿ. ಬಿಕಾಸ್ ಎಷ್ಟೊತ್ತು ಕೂರೋದು ಬಸ್ಸಲ್ಲಿ. 1.5 hour ಆಲ್ಮೋಸ್ಟ್ ಒಂದೇ ಜಾಗದಲ್ಲಿದ್ದೀವಿ. ಸೊ ಹಿಂಗಿರುತ್ತೆ. ಸ್ಪೆಷಲ್ ಡೇಸಲ್ಲಿ ಕ್ರೌಡು ಈ ರೇಂಜ್ ಬರುತ್ತೆ. ಶಾಂತರ ಜನ ಬಂದಿದ್ದಾರೆ ನೋಡಿ. ಹಂಡ್ರೆಡ್ಸ್ ಆಫ್ ಬಸ್ಸಸ್. ಸೊ 12:56 ಹರ್ ಮಹಾದೇವ್. ಕಿಲೋಮೀಟರ್ ನಡೆದ್ಮೇಲೆ ನಮಗೊಂದು ಆಟೋ ಸಿಕ್ತು. ಸೊ ಆಟೋಯಿಂದ ಮೇನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಕಾಣ್ತಾ ಇದೆ ನಮ್ಮನ್ನ ಆಟೋ ಈ ಸಂದಿಗಿನಲ್ಲಿ. ಟೈಮ್ ಈಗ 1:42 ಆಗಿದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ರಾಜಗೋಪುರ ಹತ್ರ ಹೋಗ್ತಾ ಇದೀವಿ. ಈಗ ನನ್ನ ಹಿಂದೆ ಇದೆ ನೋಡಿ, ಅದೇ ರಾಜಗೋಪುರ. ಅಲ್ಲಿ ಹೋಗ್ಬಿಟ್ಟು ದೀಪ ಹಚ್ಚಿ ಶುರು ಮಾಡಬೇಕು. ನಾವು ಕಲ್ಯಾಣಿ ಹತ್ರ ದೀಪ ಹಚ್ಚಿ ಇವಾಗ ರಾಜಗೋಪುರ ಹತ್ರ ಬರ್ತಾ ಇದೀವಿ. ಟೈಮ್ ಇಸ್ 1:52. ನೋಡಿ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ದರ್ಶನ ಮಾಡೋದಕ್ಕೆ ಲೈನಲ್ಲೇ ಮಲಗಿದ್ದಾರೆ ಜನ. ಕಿಲೋಮೀಟರ್ ಗಟ್ಟಲೆ ಮಲಗಿದ್ದಾರೆ. ಇವಾಗ ದೀಪ ಹಚ್ಚೋದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಶ್ ನೋಡಿ ಹೆಂಗಿದೆ. ಎಲ್ಲರೂ ದೃಷ್ಟಿ ತೆಗೆಸ್ಕೊತಾರೆ. ಅಮ್ಮನ ದೇವಸ್ಥಾನ ಇದು. ದೃಷ್ಟಿ ತೆಗೆದ್ಬಿಟ್ಟು ಅದ್ರ ಮೇಲೆ ಚುಚ್ಚಬೇಕು ನಿಂಬೆಹಣ್ಣು. ದೊಡ್ಡದೊಂದು ಓಂ ಶಕ್ತಿ ಟೆಂಪಲ್ ಇದು. ಜನ ನೋಡಿ ಹೆಂಗಿದ್ದಾರೆ. ಟೈಮ್ ಬಂದು 3 ಗಂಟೆ. ಟೈಮ್ ಈಗ 3:30 ಆಗಿದೆ. ಕ್ರೌಡ್ ಹೆಂಗಿದೆ ನೋಡಿ. ಇದು ಬಂದು ನೈಋತ್ಯ ಲಿಂಗ ದೇವಸ್ಥಾನ. ಇವಾಗ ಟೈಮ್ ಬಂದು 3:50. ಟೀನಲ್ಲೇನೋ ಸುಕ್ಕು ಅಂತಿದೆ ಅಂತೆ. ಸುಕ್ಕು ಕಾಫಿನಾ? ಸುಕ್ಕು ಕಾಫಿ ಆಮೇಲೆ ಟೀ. ಸೊ ಇಲ್ಲಿ ನಿಲ್ಸಿದೀವಿ ಕೂತ್ಬಿಡೋಣ ಅಂತ. ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಆ ರೆಡ್ ಇದೆಯಲ್ಲ ಅಲ್ಲಲ್ಲಿ ಮ್ಯಾಪ್ಸ್ ಹಾಕಿರ್ತಾರೆ. ಫಸ್ಟ್ ಟೈಮ್ ಬಂದ್ರೂ ಪ್ರಾಬ್ಲಮ್ ಏನಾಗಲ್ಲ, ಆರಾಮಾಗಿ ಬರುತ್ತೆ. ಇಲ್ಲಿ ಏನಂದರೆ ಗಿರಿವಲಂ ಪ್ರದಕ್ಷಿಣೆ ಮಾಡುವಾಗ 8 ಲಿಂಗ ಟೆಂಪಲ್ಗಳು ಸಿಗುತ್ತೆ. ಅದು ನಮ್ಮ ರಾಶಿ ಪ್ರಕಾರ ಒಂದೊಂದು ರಾಶಿಗೆ ಒಂದೊಂದು ದೇವರ ದರ್ಶನ ಮಾಡಬೇಕು ಅಂತ ನಂಬಿಕೆ ಇದೆ. ನೈಋತ್ಯ, ಈಶಾನ್ಯ, ಇಂದ್ರ, ಅಗ್ನಿ ಲಿಂಗ, ವಾಯುಲಿಂಗ, ವರುಣಲಿಂಗ, ಕುಬೇರಲಿಂಗ,
ಯಮಲಿಂಗ ಆಗಲೇ ನೈಋತ್ಯ ಲಿಂಗ ಹೋಗಾಯಿತು. ಬಿಕಾಸ್ ನಮ್ಮ ಅತ್ತೆದು ಮತ್ತು ನನ್ನ ಹಸ್ಬೆಂಡು ನೈಋತ್ಯ ಲಿಂಗ. ನೆಕ್ಸ್ಟು ನಾವು ಈಶಾನ್ಯ ಲಿಂಗಗೂ ಹೋಗ್ತೀವಿ. ಬಿಕಾಸ್ ನಂದು ನಮ್ಮ ಚಿಕ್ಕಮ್ಮಗೂ ಈಶಾನ್ಯ ಲಿಂಗ ಮತ್ತು ಕುಬೇರ ಲಿಂಗಗೂ ಹೋಗ್ತೀವಿ. ಸೊ 3 ಲಿಂಗ ದೇವಸ್ಥಾನಗಳಿಗೆ ಹೋಗ್ತೀವಿ. ಸೊ ಅವರವ್ರ ರಾಶಿ ಪ್ರಕಾರ ಆ ರೆಸ್ಪೆಕ್ಟೆಡ್ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಯಾವ್ದು ಮಿಸ್ ಮಾಡಿದ್ರು ರಾಶಿ ಪ್ರಕಾರ ಹೋಗಬೇಕಾಗಿರೋ ಲಿಂಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಂಬಿಕೆ. ಟೈಮ್ ಇಸ್ 4:40. See the crowd. ಫುಟ್ ಮಸಾಜ್ ಟ್ರೈ ಮಾಡ್ತಿದ್ದೀನಿ. ಯಾವಾಗಲೂ ನೋಡ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಎಲ್ಲ ಹಿಂದೆನೇ ಇದ್ದಾರೆ. ಸೊ ಅವ್ರು ಬರೋರ್ಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಸಾಕಾಗಿದೆ, ವೆರಿ ರಿಲ್ಯಾಕ್ಸಿಂಗ್. ಇವಾಗ ನಾವು ಕುಬೇರ ಲಿಂಗ ಬರಬೇಕು, ಈಶಾನ್ಯ ಲಿಂಗಕ್ಕೆ ಹೋಗ್ಬೇಕಿಲ್ಲ. ಎಷ್ಟು ಟೈಮು? 5:35. ನಮ್ಮಮ್ಮ, ನಮ್ಮತ್ತೆ ಅದೆಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ. ಸರಿ, ನಾವೊಂದು ಸುಪ್ಪು ಕಾಫಿ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಶಿವ ಶಿವ. ಟೈಮ್ ಈಗ 6:50. ಫೈನಲಿ ದೂರದಲ್ಲಿ ರಾಗಿ ಗೋಪುರ ಕಾಣ್ತಾ ಇದೆ. ಗೋಪುರ ಕಾಣಿಸ್ಲೆ ಎಷ್ಟು ರಿಲೀಫ್ ಗೊತ್ತಾ. ನಾವಿಷ್ಟು ಎಷ್ಟು ಕಷ್ಟಪಟ್ಟು ನೋಡ್ಕೊಂಡು ಬಂದು ಕಷ್ಟ ಎಲ್ಲ ಹೋಗ್ಬಿಡುತ್ತೆ. ಒಂಥರ ಎಮೋಷ್ನಲ್ ಮೂಮೆಂಟ್ ಥರ ಆಗ್ಬಿಡುತ್ತೆ. ಐ ಥಿಂಕ್ ಲೈಫಲ್ಲಿ ಎಲ್ಲರೂ ಒಂದ್ಸತಿ ಗಿರಿಬಲ ಮಾಡಲೇಬೇಕು, ಆನಂದನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಅನಿಸುತ್ತೆ. ವೆರಿ ಆಸ್ಪಿಷಿಯಸ್ ಕಾರ್ತಿಕ್ ಮಾಸದಲ್ಲಿ ಮಾಡಿರೋದ್ರಿಂದ ಐ ಆಮ್ ವೆರಿ ವೆರಿ ಹ್ಯಾಪಿ. ಬಿಕಾಸ್ ನಾನು ಯಾವತ್ತೂ ಕಾರ್ತಿಕ್ ಮಾಸದಲ್ಲಿ ಮಾಡಿರಲಿಲ್ಲ. ಕೈಯಲ್ಲಿರೋ ಕರ್ಪೂರ ಹಚ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗ್ಬೇಕು ಆಟೋನಲ್ಲಿ. ಇವಾಗ ಟೈಮ್ ಬಂದು 11 o'clock. ನಮ್ಮ ಬಸ್ಸಿಗೆ ನಿಲ್ಸಿದ್ದಾರೆ. ಬ್ರೇಕ್ಫಾಸ್ಟ್ ಕೊಟ್ಟರು, ನಾನು ಪೊಂಗಲ್ ತೊಗೊಂಡೆ, ತಿಂತಾ ಇದ್ದೀವಿ. ಇನ್ನೊಂದು 60 ಕಿಲೋಮೀಟ್ರ್ ಇದೆ ಬೆಂಗಳೂರಿಗೆ.